ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಜಿಕೆ ಕರ್ನಾಟಕ. ಭಾರತವು ಸಮುದ್ರ ವ್ಯಾಪಾರದ ಮೂಲಕ ಕೇಂದ್ರವಾಗಲು ಹಲವಾರು ಕಾರಣಗಳಿವೆ. ಇದು 3 ಕಡೆ ನೀರಿನಿಂದ ಆವೃತವಾಗಿದೆ. ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರೇಬಿಯನ್ ಸಮುದ್ರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ. ಇದು 7517 ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ. ಇದು 16ನೇ ಅತಿ ದೊಡ್ಡ ಕಡಲ ದೇಶವಾಗಿದೆ. ಪೂರ್ವ ಏಷ್ಯಾ ಮತ್ತು ಅಮೆರಿಕ, ಯುರೋಪ್ ಮತ್ತು ಆಫ್ರಿಕಾದ ನಡುವೆ ನೌಕಾಯಾನ ಮಾಡುವ ಹೆಚ್ಚಿನ ಸರಕು ಹಡಗುಗಳು ಭಾರತೀಯ ನೀರಿನ ಮೂಲಕ ಹಾದು ಹೋಗುತ್ತವೆ. ನಾವು ಈ ವಿಡಿಯೋದಲ್ಲಿ ಭಾರತದ 10 ಜನನಿ ಬೀಡ ಬಂದರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ. ಟಾಪ್ 10. ವಿ.ಒ. ಚಿದಂಬರನಾರ್ ಬಂದರು, ತುತ್ತುಕುಡಿ, ತಮಿಳುನಾಡು. 2011ರಲ್ಲಿ ಟುಟಿಕೋರಿನ್ ಬಂದರನ್ನು ವಿ.ಒ. ಚಿದಂಬರನಾರ್ ಬಂದರು ಎಂದು ಮರುನಾಮಕರಣ ಮಾಡಿದಾಗ ಇದು ಪ್ರಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರ ವಿ.ಒ. ಚಿದಂಬರಂ ಪಿಳ್ಳೈ ಅವರ ಹೆಸರನ್ನು ಪಡೆದುಕೊಂಡಿತು. ಅದರ ಆಧುನಿಕ ಆವೃತ್ತಿಯು ಅಸ್ತಿತ್ವಕ್ಕೆ ಬರುವ ಮೊದಲು ಟ್ಯುಟಿಕೋರಿನ್ 6ನೇ ಶತಮಾನದಷ್ಟು ಹಿಂದಿನ ಐತಿಹಾಸಿಕ ಸಮುದ್ರ ಬಂದರು. ಇದು ಹೆಚ್ಚಾಗಿ ಮುತ್ತುಗಳು ಮತ್ತು ಮೀನುಗಾರಿಕೆ ಉತ್ಪನ್ನಗಳಲ್ಲಿ ವ್ಯಾಪಾರ ಮಾಡಿತು. ಇಂದು ತಮಿಳುನಾಡಿನ ಈ ಬಂದರು ಚೀನಾ, ಶ್ರೀಲಂಕಾ, ಯುರೋಪ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಿಂದ ಸರಕು ಹಡಗುಗಳಿಗೆ ಸೇವೆ ಸಲ್ಲಿಸುತ್ತಿದೆ. ಕಲ್ಲಿದ್ದಲು, ಸಿಮೆಂಟ್, ರಸಗೊಬ್ಬರಗಳು, ಪೆಟ್ರೋಲಿಯಂ, ಕೋಕ್ ಮತ್ತು ಖಾದ್ಯ ತೈಲಗಳು ಇದರ ಪ್ರಮುಖ ಆಮದುಗಳಾಗಿವೆ. ಪ್ರಮುಖ ರಫ್ತುಗಳಲ್ಲಿ ಅದಿರು ಮತ್ತು ಖನಿಜಗಳು, ಸಕ್ಕರೆ, ದ್ರವ ಸರಕು, ಗ್ರಾನೈಟ್ ಮತ್ತು ಕಟ್ಟಡ ಸಾಮಗ್ರಿಗಳು ಸೇರಿವೆ. ಈ ಮೂಲಕ ಈ ಬಂದರು ಭಾರತದ 10ನೇ ಅತ್ಯಂತ ಜನನಿಬಿಡ ಬಂದರು ಎಂಬ ಕುಖ್ಯಾತಿ ಪಡೆದಿದೆ. ಟಾಪ್ 9. ಹೊಸಮಂಗಳೂರು ಬಂದರು, ಕರ್ನಾಟಕ. ಮಂಗಳೂರಿನ ಕರಾವಳಿಯ ನೇತ್ರಾವತಿ ಮತ್ತು ಗುರ್ಪುರ್ ನದಿಗಳ ಹಿನ್ನೀರಿನ ಮೇಲೆ ನೆಲೆಗೊಂಡಿರುವ ನವಮಂಗಳೂರು ಬಂದರು ಕರ್ನಾಟಕದ ದಕ್ಷಿಣ ರಾಜ್ಯದ ಏಕೈಕ ಸಮುದ್ರ ಬಂದರಾಗಿದೆ. ಅದರ ಹೆಸರಿನಲ್ಲಿರುವ ಹೊಸ ಎಂಬ ಪದವು ನಗರದ ಹಳೆಯ ಬಂದರಿನಿಂದ ಪ್ರತ್ಯೇಕಿಸುತ್ತದೆ. ಇದನ್ನು ಮಂಗಳೂರು ಬಂದರ್ ಅಥವಾ ಓಲ್ಡ್ ಬಂದರ್ ಎಂದು ಕರೆಯಲಾಗುತ್ತದೆ ಮತ್ತು ಪ್ರಾಥಮಿಕವಾಗಿ ಮೀನುಗಾರಿಕೆ ಮತ್ತು ಸಣ್ಣ ಸರಕು ಹಡಗುಗಳನ್ನು ಪೂರೈಸುತ್ತದೆ. ನವಮಂಗಳೂರು ಬಂದರಿನಿಂದ ಪ್ರಮುಖ ರಫ್ತುಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳು, ಕಬ್ಬಿಣದ ಅದಿರು ಉಂಡೆಗಳು ಮತ್ತು ಕಂಟೈನರೈಡ್ಸ್ ಸರಕು ಸೇರಿವೆ. ಕಚ್ಚಾ ತೈಲ, ಸಿಮೆಂಟ್ಸ್, ಕಲ್ಲಿದ್ದಲು, ರಸಗೊಬ್ಬರಗಳು ಮತ್ತು ದ್ರವ ರಾಸಾಯನಿಕಗಳು ಪ್ರಮುಖ ಆಮದುಗಳನ್ನು ಒಳಗೊಂಡಿವೆ. ನವಮಂಗಳೂರು ಸೌರಶಕ್ತಿ ಚಾಲಿತ ಬಂದರು. ಇದು 3 ರಾಷ್ಟ್ರೀಯ ಹೆದ್ದಾರಿಗಳ ಮೂಲಕ ಪ್ರವೇಶಿಸಬಹುದು. ಈ ಮೂಲಕ ಇದು ದೇಶದ 9ನೇ ಅತಿ ದೊಡ್ಡ ಜನನಿಬಿಡ ಬಂದರಾಗಿದೆ. ಟಾಪ್ 8. ಚೆನ್ನೈ ಬಂದರು, ತಮಿಳುನಾಡು. ದಕ್ಷಿಣ ನಗರವಾದ ಚೆನ್ನೈನಲ್ಲಿರುವ ಚೆನ್ನೈ ಬಂದರು ಭಾರತದ 3ನೇ ಅತ್ಯಂತ ಹಳೆಯ ಬಂದರು. ಇದನ್ನು 1881ರಲ್ಲಿ ಸ್ಥಾಪಿಸಲಾಯಿತು. ಆದಾಗ್ಯೂ ಅದರ ಅಭಿವೃದ್ಧಿಯಾಗದ ತೀರದಲ್ಲಿ ಸಮುದ್ರ ವ್ಯಾಪಾರವು 1600 ದಶಕದ ಹಿಂದಿನದು ಎಂದು ಹೇಳಲಾಗುತ್ತದೆ. ಈ ಸೌಲಭ್ಯವು ಬಂಗಾಳ ಕೊನೆಯಲ್ಲಿನ ಅತಿ ದೊಡ್ಡ ಬಂದರು ಮತ್ತು ಇದನ್ನು ದಕ್ಷಿಣ ಭಾರತಕ್ಕೆ ಗೇಟ್ವೇ ಎಂದು ಕರೆಯಲಾಗುತ್ತದೆ. ಹಲ್ದಿಯಾದಂತೆ ಚೆನ್ನೈ ಬಂದರು ನಗರ ಮತ್ತು ತಮಿಳುನಾಡು ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ ಪ್ರಮುಖ ಕೊಡುಗೆಯಾಗಿದೆ. ರಾಜ್ಯದ ಉತ್ಪಾದನಾ ವಲಯದ ಬೆಳವಣಿಗೆಗೆ ಇದು ಮುಖ್ಯವಾಗಿದೆ. ಚೆನ್ನೈ ಬಂದರಿನ ಮೂಲಕ ಸಾಗುವ ಪ್ರಮುಖ ರಫ್ತುಗಳಲ್ಲಿ ಹತ್ತಿ, ಜವಳಿ, ವಾಹನಗಳು, ಕಬ್ಬಿಣ ಮತ್ತು ಚರ್ಮ ಸೇರಿವೆ. ಮುಖ್ಯ ಆಮದುಗಳು ಗೋಧಿ, ಯಂತ್ರೋಪಕರಣಗಳು, ಕಬ್ಬಿಣ, ಉಕ್ಕು ಮತ್ತು ಕಚ್ಚಾ ಹತ್ತಿ. ಈ ಮೂಲಕ ಚೆನ್ನೈ ಬಂದರು 8ನೇ ಅತಿ ದೊಡ್ಡ ಜನನಿಬಿಡ ಬಂದರು ಆಗಿದೆ. ಟಾಪ್ 7. ಹಲ್ದಿಯಾ ಬಂದರು, ಪಶ್ಚಿಮ ಬಂಗಾಳ. ಹಲ್ದಿಯಾ ಬಂದರು ಇದನ್ನು ಹಲ್ದಿಯಾ ಡಾಕ್ ಕಾಂಪ್ಲೆಕ್ಸ್ ಎಂದು ಕರೆಯುತ್ತಾರೆ. ಇದು ಭಾರತದ 4ನೇ ದೊಡ್ಡ ಬಂದರು. ಇದು ಹೂಗ್ಲಿ ಮತ್ತು ಹಲ್ದಿ ನದಿಗಳ ಸಂಗಮದಲ್ಲಿದೆ. ಇದು ರಾಜ್ಯ ರಾಜಧಾನಿ ಕೋಲ್ಕತ್ತಾದ ನೈಋತ್ಯಕ್ಕೆ ಕೇವಲ 50 ಕಿಲೋಮೀಟರ್ ಮತ್ತು ಬಂಗಾಳ ಕೊಲ್ಲಿಯಿಂದ 90 ಕಿಲೋಮೀಟರ್ ಅಪ್ಸ್ಟ್ರೀಮ್ನಲ್ಲಿದೆ. ಅದರ ಅತ್ಯುತ್ತಮ ಸ್ಥಳದಿಂದಾಗಿ ಈ ಬಂದರು ಪಶ್ಚಿಮ ಬಂಗಾಳ, ಬಿಹಾರ, ಜಾರ್ಖಂಡ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಈಶಾನ್ಯ ರಾಜ್ಯಗಳನ್ನು ಒಳಗೊಂಡಿರುವುದರಿಂದ ದೊಡ್ಡ ಒಳನಾಡಿಗೆ ಸೇವೆ ಸಲ್ಲಿಸುತ್ತದೆ. ಈ ಮೂಲಕ ಈ ಬಂದರು ಭಾರತದ ಅತ್ಯಂತ ಜನನಿಬಿಡ ಬಂದರುಗಳಲ್ಲಿ 7ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಟಾಪ್ 6. ಮುಂಬೈ ಬಂದರು, ಮಹಾರಾಷ್ಟ್ರ. 1873ರಿಂದ ಕಾರ್ಯಾಚರಣೆಯಲ್ಲಿ ಮುಂಬೈ ಬಂದರು ಭಾರತದ 2ನೇ ಅತ್ಯಂತ ಹಳೆಯ ಬಂದರು ಆಗಿದೆ. ಇದು ಗಾತ್ರದಲ್ಲಿ ಭಾರತದ ಅತಿ ದೊಡ್ಡ ಬಂದರು. 46.3 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿರುವ ಪಿಯರ್ ಉದ್ದವು 8000 ಕಿಲೋಮೀಟರ್. ಮುಂಬೈ ಬಂದರು ಭಾರತದ ಸಮುದ್ರ ಬಂದರಿಗೆ ಅತ್ಯುತ್ತಮ ಸ್ಥಳಗಳಲ್ಲಿ ಒಂದಾಗಿದೆ. ಮೊದಲನೆಯದಾಗಿ ಇದು ಪಶ್ಚಿಮ ಕರಾವಳಿಯ ಮಿಡ್ವೇ ಮಾರ್ಕ್ನಲ್ಲಿ ಇರುತ್ತದೆ. ಎರಡನೆಯದಾಗಿ ಇದು ಪೂರ್ವದಲ್ಲಿ ಕೊಂಕಣ ಮುಖ್ಯ ಭೂಭಾಗ ಮತ್ತು ಪಶ್ಚಿಮದಲ್ಲಿ ಮುಂಬೈ ದ್ವೀಪದಿಂದ ರಕ್ಷಿಸಲ್ಪಟ್ಟ 400 ಚದರ ಕಿಲೋಮೀಟರ್ ನೈಸರ್ಗಿಕ ಆಳವಾದ ನೀರಿನ ಬಂದರನ್ನು ಹೊಂದಿದೆ. ಬಂದರು 10 ರಿಂದ 12 ಮೀಟರ್ ಆಳವನ್ನು ಹೊಂದಿದೆ.
ದೊಡ್ಡ ಹಡಗುಗಳಿಗೆ ಒಳಗೆ ಮತ್ತು ಹೊರಗೆ ಹೋಗಲು ಸುಲಭವಾಗಿದೆ. ನೈಸರ್ಗಿಕ ರಕ್ಷಣೆಯು ವರ್ಷಪೂರ್ತಿ ಸಾಗಾಟಕ್ಕೆ ಆಶ್ರಯವನ್ನು ಒದಗಿಸಲು ಬಂದರನ್ನು ಅನುಮತಿಸುತ್ತದೆ. ಆಳವಾದ ನೈಸರ್ಗಿಕ ಬಂದರು ಮುಂಬೈಯನ್ನು ಭಾರತದ ಅತಿ ದೊಡ್ಡ ನೈಸರ್ಗಿಕ ಬಂದರು ಮಾಡುತ್ತದೆ. ಮುಂಬೈ ಬಹುಪಯೋಗಿ ಬಂದರು, ಆದ್ದರಿಂದ ಇದು 6ನೇ ಅತಿ ದೊಡ್ಡ ಜನನಿಬಿಡ ಬಂದರು ಆಗಿದೆ. ಟಾಪ್ 5 ಜವಾಹರ್ಲಾಲ್ ನೆಹರು ಬಂದರು, ನವಶೇವಾ, ಮಹಾರಾಷ್ಟ್ರ. ಮುಂದ್ರಾದಿಂದ ಸುಮಾರು 300 ನಾಟಿಕಲ್ ಮೈಲಿಗಳಷ್ಟು ಜವಾಹರ್ಲಾಲ್ ನೆಹರು ಬಂದರು 200 ಅಂತಾರಾಷ್ಟ್ರೀಯ ಬಂದರುಗಳಿಗೆ ಸಂಪರ್ಕ ಹೊಂದಿಸುವ ಭಾರತದ ಅಗ್ರ ಕಂಟೈನರ್ ಬಂದರು. ಕಳೆದ ಹಣಕಾಸು ವರ್ಷದಲ್ಲಿ ತನ್ನ ಸ್ಥಾನವನ್ನು ಕಳೆದುಕೊಳ್ಳುವ ಮೊದಲು ಇದು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಅತ್ಯಂತ ಜನನಿಬಿಡ ಬಂದರುಗಳ ಪಟ್ಟಿಯಲ್ಲಿ ಸತತವಾಗಿ ಅಗ್ರಸ್ಥಾನದಲ್ಲಿದೆ. ಆರ್ಥಿಕ ರಾಜಧಾನಿ ಮುಂಬೈನ ಪೂರ್ವ ತೀರದಲ್ಲಿ ಕಾರ್ಯತಂತ್ರವಾಗಿ ನೆಲೆಗೊಂಡಿದೆ. JLN ಬಂದರನ್ನು ನವಶೇವಾ ಎಂದು ಕರೆಯುತ್ತಾರೆ. ಆ ಪ್ರದೇಶದಲ್ಲಿ ನೆಲೆಗೊಂಡಿರುವ 2 ಹಳ್ಳಿಗಳ ಹೆಸರನ್ನು ಇಡಲಾಗಿದೆ. ಎಲ್ಲ ಹವಾಮಾನ ಬಂದರು ಭಾರತ ಸರ್ಕಾರದ ಒಡೆತನದಲ್ಲಿದೆ ಮತ್ತು ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ನಿರ್ವಹಿಸುತ್ತದೆ. 1989ರಲ್ಲಿ ದಟ್ಟಣೆಯ ಮುಂಬೈ ಬಂದರಿಗೆ ಉಪಗ್ರಹ ಬಂದರಿನಂತೆ ನಿಯೋಜಿಸಲಾಯಿತು. ಇದು ಬೃಹತ್ ಮತ್ತು ಕಂಟೈನರೈಸ್ಡ್ ಸರಕುಗಳಿಗೆ ಏಕ ಟರ್ಮಿನಲ್ಗಳೊಂದಿಗೆ ಪ್ರಾರಂಭವಾಯಿತು. ಇದರಿಂದಾಗಿ ಇದು 5ನೇ ಅತಿ ದೊಡ್ಡ ಜನನಿಬಿಡ ಬಂದರು ಆಗಿದೆ. ಟಾಪ್ 4 ವಿಶಾಖಪಟ್ಟಣಂ ಬಂದರು, ಆಂಧ್ರಪ್ರದೇಶ. ಪೂರ್ವ ಕರಾವಳಿಯಲ್ಲಿದೆ. ವಿಶಾಖಪಟ್ಟಣಂ ಬಂದರು ಆಂಧ್ರಪ್ರದೇಶದ ಕರಾವಳಿಯಲ್ಲಿದೆ ಮತ್ತು ಕೋಲ್ಕತ್ತಾ ಮತ್ತು ಚೆನ್ನೈ ನಡುವೆ ಮಧ್ಯದಲ್ಲಿದೆ. ವಿಶಾಖಪಟ್ಟಣಂ ವೈಜಾಗ್ ಎಂದು ಕರೆಯುತ್ತಾರೆ. ಇದು ಮಧ್ಯಪ್ರಾಚ್ಯ ಮತ್ತು ಪ್ರಾಚೀನ ರೋಮ್ಗೆ ವ್ಯಾಪಾರ ಸಂಪರ್ಕಗಳನ್ನು ಹೊಂದಿರುವ ಐತಿಹಾಸಿಕ ಬಂದರು ನಗರವಾಗಿದೆ. ಇದು 1600ರ ದಶಕದ ಉತ್ತರಾರ್ಧದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಶಾಖೆಗೆ ಆಧಾರವಾಗಿ ಮತ್ತು ವಿಶ್ವ ಸಮರ 2ರ ಸಮಯಕ್ಕೆ ಮಿಲಿಟರಿ ನೆಲೆಯಾಗಿ ಕಾರ್ಯನಿರ್ವಹಿಸಿತು. ಇದು ಇಂದು ಪ್ರಮುಖ ವಾಣಿಜ್ಯ ನಗರ ಮತ್ತು ಪ್ರಮುಖ ಹಡಗು ನಿರ್ಮಾಣ ಕೇಂದ್ರವಾಗಿ ಉಳಿದಿದೆ. ನೈಸರ್ಗಿಕ ಬಂದರಿನೊಳಗೆ ನೆಲೆಸಿರುವ ವಿಶಾಖಪಟ್ಟಣಂ ಭಾರತದ ಆಳವಾದ ಭೂಕುಸಿತ ಬಂದರಾಗಿದೆ. ವಾಸ್ತವವಾಗಿ ಬಂದರು 3 ಬಂದರುಗಳನ್ನು ಹೊಂದಿದೆ: ಒಳಬಂದರು, ಹೊರಬಂದರು ಮತ್ತು ಮೀನುಗಾರಿಕೆ ಬಂದರು. ಈ ಪ್ರದೇಶವನ್ನು ಚಂಡಮಾರುತ ಪೀಡಿತ ಎಂದು ಪರಿಗಣಿಸಲಾಗುತ್ತದೆ. ಇದರಿಂದಾಗಿ ಈ ಬಂದರು ದೇಶದ 4ನೇ ಅತಿ ದೊಡ್ಡ ಜನನಿಬಿಡ ಬಂದರು ಆಗಿದೆ. ಟಾಪ್ 3 ಪರದೀಪ್ ಬಂದರು, ಒಡಿಶಾ. ಪರದೀಪ್ ಬಂದರು ಒಡಿಶಾದ ಏಕೈಕ ಪ್ರಮುಖ ಬಂದರು ಮತ್ತು ರಾಜ್ಯದ ರಫ್ತಿನ ಪ್ರಮುಖ ಸ್ಥಳವಾಗಿದೆ. ಮುಖ್ಯವಾಗಿ ಕಲ್ಲಿದ್ದಲು ಬಂದರು ಭಾರತದ ಪೂರ್ವ ಕರಾವಳಿಯಲ್ಲಿ ಬಂಗಾಳ ಕೊಲ್ಲಿಯಲ್ಲಿದೆ. ಅಭಿವೃದ್ಧಿ ಹೊಂದುತ್ತಿರುವ ಬಂದರು ನಗರವು ಅದರ ಸುತ್ತಲೂ ಬಂದಿದೆ. ಪರದೀಪ್ ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ಪ್ರಮುಖ ಸಾಧನೆಗಳನ್ನು ಮಾಡಿದ್ದಾರೆ. ಇದರಿಂದಾಗಿ ಈ ಬಂದರು ಭಾರತದ 3ನೇ ಅತಿ ದೊಡ್ಡ ಜನನಿಬಿಡ ಬಂದರಾಗಿದೆ. ಟಾಪ್ 2 ದೀನದಯಾಳ್ ಬಂದರು, ಕಾಂಡ್ಲಾ, ಗುಜರಾತ್. ಮುಂದ್ರಾದಿಂದ ಕೇವಲ 75 ಕಿಲೋಮೀಟರ್ ದೂರದಲ್ಲಿ ಗುಜರಾತ್ನ ಮುಂದಿನ ದೊಡ್ಡ ಬಂದರು ಮತ್ತು ಭಾರತದ 2ನೇ ಅತ್ಯಂತ ಜನನಿಬಿಡ ಬಂದರು ದೀನದಯಾಳ್ ಬಂದರು. ಇದನ್ನು ಹಿಂದೆ ಕಾಂಡ್ಲಾ ಬಂದರು ಎಂದು ಕರೆಯಲಾಗುತ್ತಿತ್ತು. ಪ್ರಮುಖ ರಫ್ತುಗಳಲ್ಲಿ ತೈಲ, ಜವಳಿ, ಧಾನ್ಯ ಮತ್ತು ಉಪ್ಪು ಸೇರಿವೆ. ಅಸ್ತಿತ್ವದಲ್ಲಿರುವ ಬರ್ತ್ಗಳನ್ನು ಸುಧಾರಿಸಲು ಮತ್ತು ಹೊಸದನ್ನು ನಿರ್ಮಿಸಲು, ಹೊಸ ರಸ್ತೆಗಳು, ಗೋಡೌನ್ಗಳು ಮತ್ತು ಶೇಖರಣಾ ಪ್ರದೇಶಗಳನ್ನು ನಿರ್ಮಿಸಲು ಮತ್ತು ರೈಲು ಸಂಪರ್ಕವನ್ನು ಸುಧಾರಿಸಲು 9,757 ಕೋಟಿ ರೂಪಾಯಿಗಳ ಯೋಜಿತ ಹೂಡಿಕೆಗಳೊಂದಿಗೆ ಪ್ರಮುಖ ವಿಸ್ತರಣೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಡ್ರೈವ್ಗೆ ಬಂದರು ಸಜ್ಜಾಗಿದೆ. ಇದರಿಂದಾಗಿ ಈ ಬಂದರು ದೇಶದ 2ನೇ ಅತಿ ದೊಡ್ಡ ಜನನಿಬಿಡ ಬಂದರು ಆಗಿದೆ. ಟಾಪ್ 1 ಮುಂದ್ರಾ ಬಂದರು, ಗುಜರಾತ್. ಮುಂದ್ರಾ ಅವರು ಮುಂಬೈನ ಜವಾಹರ್ಲಾಲ್ ನೆಹರು ಬಂದರನ್ನು ಭಾರತದ ಅತ್ಯಂತ ಜನನಿಬಿಡ ಕಂಟೈನರ್ ಬಂದರು ಎಂದು ಹೊರಗಿಟ್ಟು ಬಹಳ ಸಮಯವಾಗಿಲ್ಲ. ಭಾರತದ ಪಶ್ಚಿಮ ಕರಾವಳಿಯಲ್ಲಿದೆ. ಮುಂದ್ರಾ ದೇಶದ ಉತ್ತರ ಒಳನಾಡಿಗೆ ರಸ್ತೆ ಮತ್ತು ರೈಲು ಸಂಪರ್ಕವನ್ನು ಒದಗಿಸುತ್ತದೆ ಮತ್ತು ಅಂತಾರಾಷ್ಟ್ರೀಯ ಬಂದರುಗಳೊಂದಿಗೆ ಅತ್ಯುತ್ತಮ ಸಂಪರ್ಕವನ್ನು ನೀಡುತ್ತದೆ. ಕಂಟೈನರ್ ಶಿಪ್ಪಿಂಗ್ ಜೊತೆಗೆ ಮುಂದ್ರಾ ಗೊಬ್ಬರಗಳು, ಖನಿಜಗಳು, ಕೃಷಿ ಸರಕುಗಳು, ಉಕ್ಕು ಮತ್ತು ಯಂತ್ರೋಪಕರಣಗಳಂತಹ ಬೃಹತ್ ಮತ್ತು ಗಾತ್ರದ ಸರಕುಗಳಲ್ಲಿ ಪರಿಣಿತಿಯನ್ನು ಹೊಂದಿದೆ. 40 ಮಿಲಿಯನ್ ಟನ್ ಸಾಮರ್ಥ್ಯದೊಂದಿಗೆ ವಿಶ್ವದ ಅತಿ ದೊಡ್ಡ ಕಲ್ಲಿದ್ದಲು ಆಮದು ಟರ್ಮಿನಲ್ ಅನ್ನು ಹೊಂದಿದ್ದು ಭಾರತದ 1ನೇ ಅತಿ ದೊಡ್ಡ ಜನನಿಬಿಡ ಬಂದರು ಆಗಿದೆ. ಇವು ಫ್ರೆಂಡ್ಸ್ ಭಾರತದ 10 ಅತಿ ದೊಡ್ಡ ಜನನಿಬಿಡ ಬಂದರುಗಳು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.